ಇದು ಡೇ 2 ಲಾಗ. ನೈಟೆಲ್ಲ ಇಲ್ಲೇ ಸ್ಟೇ ಮಾಡಿದ್ದೀವಿ, ಯಾಕಂದ್ರೆ ಲಾಡ್ಜಲ್ಲಿ ಸಿಕ್ಕಿಲ್ಲ. ನೆಕ್ಸ್ಟ್ ಡೇ ಲಾಡ್ಜ್ದಾಗ ಬಂದು ಫ್ರೆಶ್ ಆಗಿ ನಮ್ಮ ಹುಡುಗರು ಹಂಗೆ ಉಪ್ಪಿಟ್ಟೆಲ್ಲ ಮಾಡಿದು, ನಾಷ್ಟಕ್ಕೆಲ್ಲ ಪ್ರಿಪೇರ್ ಮಾಡಿದ್ರು. ಸ್ವಲ್ಪ ಜನ ಸ್ನಾನ ಮಾಡೋಕೆ ಹೋಗಿರು. ಹಾಗೆ ನಾಷ್ಟ ಎಲ್ಲ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಆಯಿಲ್ ಗೀಲ್ ಹಾಕಿ ನಾಷ್ಟ ಮಾಡಿ ನೆಕ್ಸ್ಟ್ ರೆಡಿ ಆಯಿತು. ಎಲ್ಲರೂ ತಿಂದೆವು. ತಿಂದಿದ ತಕ್ಷಣ ಏನು ಮಾಡಿದ್ವಿ, ಎಲ್ಲ ಬ್ಯಾಗೆಲ್ಲ ರೆಡಿ ಮಾಡ್ಕೊಂಡ್ರು. ತಿಂದು ಹಾಗೆ ರೆಡಿ ಮಾಡ್ಕೊಂಡು ಮ್ಯಾಗಿಂದ ಕ್ರೂಸರ್ದಾಗ ಕಟ್ಟಿದ್ರು. ನಾವು ಮಾಡಿ ನೋಡ್ರಿ ಇಲ್ಲೆಲ್ಲ ಉಂಡಿದ್ದು ಕಸ ಬಿದ್ದಂತೆಲ್ಲ ಕಸ ಹೋಗುತ್ತಾನ. ನೆಕ್ಸ್ಟ್ ಉಂಡಿದ್ದೆ ತಡ ಈ ಕಡೆ ಇದಕ್ಕೆ ಬಂದೆವು. ಹಾರ ಗೀರ ಎಲ್ಲ ತೊಗೊಂಡು ಇಲ್ಲಿ ಶನಿ ಶಿಗ್ನಾಪುರ ದೇವ್ರಿಗೆ ಹೊಂಟೆವು. ಒಳಗೋಗಿ ನಿಮಗೆ ದೇವ್ರು ತೋರಿಸ್ತೀವಿ ನೋಡ್ರಿ. ಇದೇ ನೋಡ್ರಿ ಶನಿ ಶಿಗ್ನಾಪುರ ದೇವ್ರ. ಎಲ್ಲರೂ ನಮಸ್ಕಾರ ಮಾಡಲಿದೆ. ನೆಕ್ಸ್ಟ್ ಇಲ್ಲಿ ನವಗ್ರಹ ಮಂಟಪ ಅಂತಿತ್ತು ಹೊರಗೆ, ಅದನ್ನು ಮಸ್ತ್ ಇತ್ತು. ಹಾಗೆ ಇಲ್ಲಿ ನೋಡ್ರಿ ರೊಕ್ಕದ ಉಂಡಿ ನೋಡ್ರಿ ಎರಡು ದೊಡ್ಡದಿಟ್ರು ಇವರು. ಮಸ್ತ್ ಅದ ನೋಡೋಕೆ ಇದ್ವಿ. ನವಗ್ರಹ ಮಂಟಪ ಅಂದಿಲ್ಲ, ಇದೇ ನೋಡಿ ನವಗ್ರಹ ಮಂಟಪ. ಫುಲ್ ಇದು ಗ್ರ್ಯಾನೈಟ್ ಲೈಕ್ ಕಲ್ಲಿಂದೇ ಮಾಡ್ರಿ ಇದು. ಅದು ಮುಗಿಸ್ಕೊಂಡು ಸೀದಾ ಬಂದ್ವಿ. ಶಿರ್ಡಿಗೆ ಹೋಗಿದ್ವಿ. ಫೋನ್ ಒಳಗೆ ಇಟ್ಕೊಂಡು ಹೋಗಿದ್ವಿ ಕಾರ್ನಾಗ, ಒಳಗೆ ಬಿಟ್ಟಿದ್ದಿಲ್ಲ. ಇಲ್ಲಿ ಎಲ್ಲೋರ ಬಂದ್ವಿ. ಎಲ್ಲೋರದಾಗ ಇದನ್ನು 12 ಜ್ಯೋತಿರ್ಲಿಂಗದಾಗ ಒಂದು ಗ್ರೀಷ್ಮೇಶ್ವರ ಅಂಥೇಳಿ ಇದನ್ನು ವಿಸಿಟ್ ಮಾಡಿದೇವಿ. ಒಳಗೆ ಮೂಟಿ ದರ್ಶನ ಮಾಡಕ್ಕೆ ಬಿಟ್ಟರು, ನಮ್ಮದೇ ಪುಣ್ಯ ಏನೂ ಗೊತ್ತಿಲ್ಲ. ಹೊರಗೊಂದು ತ್ರಿಶೂಲ್ ಹಾಕಿರು ಮಸ್ತ್ ದೊಡ್ಡದು. ಅಲ್ಲಿ ಸ್ವಲ್ಪ ವಿಡಿಯೋ ಮಾಡಿಕೊಂಡು ಹಾಗೆ ಹೊರಗೆ ಬರ್ಬೇಕಾದ್ರೆ ಅಲ್ಲಿ ಪಾನಿಪುರಿ ಇದ್ದು. ಏನೋ 5 ಟೈಪ್ಸು ಪಾನಿ ಅಂತಲ್ಲಿ. ನಮ್ಮ ಅಣ್ಣ ಸ್ವಲ್ಪ ಟೇಸ್ಟ್ ಮಾಡ್ದೆ. ಹಾಗೆ ನೈಟ್ ಬಂದು ಇಲ್ಲಿ ಲಾಡ್ಜ್ದಾಗ ಸ್ಟೇ ಮಾಡಿದ್ವಿ. ಸ್ಟೇ ಮಾಡಿ ಇಲ್ಲೇ ಅಡುಗೆ ಮಾಡ್ಕೊಂಡ್ವಿ. ಅಡುಗೆ ಮಾಡಿಕೊಂಡು ಉಂಡು ಮಸ್ತ್ ರೂಮ್ ಇತ್ತು. ರೂಮ್ದಾಗ ಸ್ಟೇ ಮಾಡಿದ್ವಿ. ನೆಕ್ಸ್ಟ್ ಲಾಗ್ನಾಗ ಸಿಗಮ್. ಬಾಯ್.